ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಹಸಿದವರಿಗೆ ಅನ್ನ ಎಂಬ ಸಂಕಲ್ಪದೊಂದಿಗೆ ಚಿಕ್ಕಬಳ್ಳಾಪುರದ ಹಿರಿಯ ರಾಜಕಾರಣಿ ಯಳುವಳ್ಳಿ ರಮೇಶ್ ಅವರು ಚಿಕ್ಕಬಳ್ಳಾಪುರದ ಆರ್ಎಂಸಿ ಮಾರ್ಕೆಟ್ ಯಾರ್ಡಿನಲ್ಲಿ ಪ್ರತಿ ಬುಧವಾರ ಮತ್ತು ಶನಿವಾರ ರೈತರಿಗೆ ಮತ್ತು ಹಮಾಲಿಗಳಿಗೆ ಅನ್ನ ಸಂತರ್ಪಣೆಯನ್ನು ನಡೆಸುತ್ತಿದ್ದಾರೆ. ಇದರಿಂದಾಗಿ ವಾರದಲ್ಲಿ ಶನಿವಾರ ಮತ್ತು ಬುಧವಾರ 2 ದಿನಗಳು ನಿಯಮಿತವಾಗಿ ನಡೆಯುವ ಸಂತೆಗೆ ದೂರದ ಊರುಗಳಿಂದ ಬರುವ ಸಾವಿರಾರು ಮಂದಿ ರೈತರಿಗೆ ಅನುಕೂಲವಾಗುತ್ತಿರುವುದು ಸತ್ಯ. ರೈತರು ತಾವು ಬೆಳೆದ ತರಕಾರಿಯನ್ನು ಮಾರಾಟ ಮಾಡಲು ನಗರದ ಆರ್ಎಂಸಿ ಮಾರ್ಕೆಟ್ಗೆ ಬರುತ್ತಾರೆ. ಎಷ್ಟೋ ಸಂದರ್ಭದಲ್ಲಿ ತರಕಾರಿ ಬೆಲೆಗಳು ಕುಸಿದು ರೈತರು ತಂದ ತರಕಾರಿಗಳನ್ನು ಮಾರಾಟವಾಗದೆ ತರಕಾರಿ ಮೂಟೆಗಳನ್ನು ಆರ್ಎಂಸಿ ಮಾರ್ಕೆಟ್ ಯಾರ್ಡಿನಲ್ಲಿಯೇ ಬಿಟ್ಟು ಹೋದ ನಿದರ್ಶನಗಳಿವೆ. ಅಂತಹ ಸಂದರ್ಭದಲ್ಲಿ ಎಷ್ಟೋ ಮಂದಿ ರೈತರ ಬಳಿ ವಾಪಸ್ ಊರಿಗೆ ಹೋಗಲು ಬಸ್ ಚಾರ್ಜ್ಗೆ ಹಣವಿರುವುದಿಲ್ಲ. ಇನ್ನು ಅವರು ಊಟ ಎಲ್ಲಿಂದ ಮಾಡುತ್ತಾರೆ? ಇದನ್ನು ಮನಗೊಂಡ ರೈತಾಪಿ ಕುಟುಂಬದಿಂದ ಬಂದಂತಹ ಯಳುವಳ್ಳಿ ರಮೇಶ್ ಅಂತಃಕರಣದಿಂದ ತಮ್ಮ ಅಭಿಮಾನಿಗಳ ಜೊತೆ ಚರ್ಚಿಸಿ ಅವರುಗಳ ಸಹಕಾರದೊಂದಿಗೆ ತಮ್ಮ ಸ್ವಂತ ದುಡಿಮೆಯ ಹಣದಿಂದ ವಾರಕ್ಕೆ 2 ದಿನ ಆರ್ಎಂಸಿ ಮಾರ್ಕೆಟ್ನಲ್ಲಿ ಅನ್ನ ಸಂತರ್ಪಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಮತ್ತು ಪುಣ್ಯದ ಕೆಲಸವೆಂದು ರೈತರು ಯಳುವಳ್ಳಿ ರಮೇಶ್ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಜಯರಾಮ್, ಛಾಯಾಗ್ರಾಹಕರು, ಚಿಕ್ಕಬಳ್ಳಾಪುರ. ಹಸಿದವರಿಗೆ ಅನ್ನದಾನ ಅಂತೇಳಿ ಪ್ರಾರಂಭ ಮಾಡಿ 15 ದಿನದಿಂದ ವಾರಕ್ಕೆ 2 ಬಾರಿ ಶನಿವಾರ ಬುಧವಾರ ಪ್ರಾಯೋಗಿಕವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ಸ್ಪಂದನೆ ಸಿಕ್ಕಿದ್ದಾರೆ. ಹಮಾಲಿಗಳು, ಕೂಲಿಕಾರರು, ಕೃಷಿ ಕಾರ್ಮಿಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಬಂದಿಲ್ಲಿ. ಅನೇಕ ಜನ ದೂರದ ಆಂಧ್ರದಿಂದ ಬರ್ತಾರೆ ತರಕಾರಿ ವ್ಯಾಪಾರಕ್ಕೆ, ಇನ್ನೊಂದು ಮತ್ತೊಂದಕ್ಕೆ. ಕೆಲವು ರೈತರು ಬರ್ತಾರೆ, ಪಾಪ ಅವ್ರು ಬಂದವರು ಸರ್ ರೇಟ್ ಬಿದ್ದೋದಾಗ ಅವ್ರ ಊಟಕ್ಕೆ ಕೂಡ ಕಾಸು ಇರೋಲ್ಲ, ಬರೀ ಕೈಯಲ್ಲಿ ವಾಪಸ್ ಹೋಗೋಂಥ ಪರಿಸ್ಥಿತಿ ನಾವು ಕಂಡಿದ್ದೀವಿ. ಹಾಗಾಗಿ ನಮ್ಮ ತಂದೆಯವರ ಅವರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು, ಹಸಿದವ್ರಿಗೆ ಅನ್ನ ಬಡಿಸ್ಬೇಕು, ನಮ್ಮ ಹೊಟ್ಟೆ ಇದ್ದಿರು ಬೇರೆಯವ್ರ ಹೊಟ್ಟೆ ಕೊಟ್ಟು ಆಮೇಲೆ ನಾವು ತಿನ್ನಬೇಕು ಅನ್ನೋ ಮಾತನ್ನು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೀವಿ, ನಡೆಸ್ಕೊಂಡು ಹೋಗ್ತಾಯಿದ್ದು ನಿರಂತರವಾಗಿ. ಇದು 3ನೇ ದಿವಸ.